ನಾವು ಇದರಲ್ಲಿ ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಜ ಸರ್ವಚಕ್ರಾದಿ ವಂದಿತ. ಇದೆಲ್ಲ ಆದಷ್ಟು ರೆಗ್ಯುಲರ್ ಬರೋ ಅಭ್ಯಾಸ ಮಾಡೋದು ಗೊತ್ತಾಯ್ತು. ಇಲ್ದವ್ರು ಏನಾಗುತ್ತೆ, ಗ್ಯಾಪ್ ಬಂದುಬಿಟ್ಟಾಗ ಹೊಲ್ಸೋಕ್ಕಾಗೋದಿಲ್ಲ. ಅದರಲ್ಲಿ ಗ್ಯಾಪ್ ಹಾಗೆ ಉಳ್ಕೊಂಬಿಡುತ್ತೆ, ಪರ್ಮನೆಂಟಾಗಿ ಉಳ್ಕೊಂಬಿಡುತ್ತೆ. ಆದ್ದರಿಂದ ಆದಷ್ಟು ಇದಿರಬೇಕು. ಅವಾಗ ಒಂದು ಪುಣ್ಯ ಲೆಕ್ಕದಲ್ಲೂ ಬರುತ್ತೆ. ಅರ್ಥ ಆಗದೆ ಹೋದರೂ ಕೂಡ ಪುಣ್ಯ ಗ್ಯಾರಂಟಿ ಬರುತ್ತೆ. ನೀವು ಚೆಕ್ ಕೊಡ್ತೀವಿ, ಓದಕ್ಕೆ ಬರದೆ ಹೋದ್ರು ಬ್ಯಾಂಕಿಗೆ ಕೊಟ್ಟು ದುಡ್ಡು ಕೊಟ್ಟೇ ಕೊಡ್ತಾವೆ. ನಿಮ್ಗೆ ಅರ್ಥ ಆಗಿದೆ ಅಂತ ಯಾರು ಕೇಳಲ್ಲ. ನಾವು ಚೆಕ್ ಕೊಟ್ಟರೆ ಕೊಟ್ಟಾಯ್ತು ಅಷ್ಟೇ. ಬಾಯಲ್ಲಿ ನೀವು ಗಂಟೆ ಲೆಕ್ಚರ್ ಕೊಡೋದಿಲ್ಲ. ಅದನ್ನು ಕೊಟ್ಟರೆ ನೀವು ಬೇಡಾದ್ರೆ ತೊಗೊಂಡು ಬಂದು ಹೋಗ್ರಿ ಅಂತ ಕಳಿಸ್ತಾರೆ. ಅದಕ್ಕೇ ನಾವು ಪ್ರತಿ ಅಕ್ಷರನೂ ಕಿವಿಯಲ್ಲಿ ಕೇಳೋದು ಕೂಡ ಭಾರಿ ಪುಣ್ಯ. ಓಂ ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಚಕ್ರಾದಿವಂದಿತ. ನೆಕ್ಸ್ಟ್ ಯಾವುದೀಗ ನಜ ವಿದ್ಯಾಕರ್ಮಾವ ಅದೇನಾಗಿದ್ದು ಅದೇ ಆಗಿತ್ತು. ವಿದ್ಯೆನೋ ಕರ್ಮನೋ ಹೇಳಿ ಅಂತ ಕೆಲವೊಮ್ಮೆ ಕರ್ಮ ಮಾಡಿ ಅಂತಾರೆ, ಕೆಲವೊಮ್ಮೆ ವಿದ್ಯೆ ಮಾಡಿ ಅಂತ ಹೇಳ್ತಾರೆ. ಏನು ಅಂತ ಕೇಳಿದರೆ ವಿದ್ಯಾನೇ ಅಂತ ಹೇಳಿದರು. ಸುಮ್ಮನೆ ಹೇಳಿದ್ದ, ಸುಮ್ಮನೆ ಹೇಳಿಲ್ಲ. ಅದೇ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಾರೆ. ನಾನು ಜ್ಞಾನಿ, ನನಗೆ ಅತ್ಯಂತ ಪ್ರಿಯ ಅಂತ ಹೇಳಿದ್ರಿಂದ ಉಳಿದವರು ಪ್ರೇರೇ ಆದರೂ ಕೂಡ ಯಾವುದಕ್ಕೆ ಪ್ರೇರಲ್ಲ ಅವರು. ಐ ಲೈಕ್ ಯು ವೆರಿ ಮಚ್, ಬೈ ಕಾಂಟ್ ಅಪಾಯಿಂಟ್ ಯು ಅಂತ ಹೇಳ್ತಾರೆ. ಯಾಕೆ ರಿಕ್ವೈರ್ಮೆಂಟ್ ಇಲ್ಲ, ನಿಮಗೆ ಎಲಿಜಿಬಿಲಿಟಿ ಇಲ್ಲ, ನಿನ್ನ ಪರ್ಸನಲಿ ನಾನು ಭಾಳ ಬೇಕಾದವನು, ಯಾಕೆ ಐ ಆಮ್ ಹೆಲ್ಪ್ಲೆಸ್ ಅಂದ್ಬಿಡ್ತಾರಲ್ಲ. ಹಾಗೆ ಅದಿದ್ಮೇಲೆ ಏನು ಮಾಡೋಕ್ಕ, ಮತ್ತೆ ಹೆಲ್ಪ್ಲೆಸ್ ಮಾಡಲೇಬೇಕಾಗಿದೆ ಅಂತ ಹೇಳ್ತಾರೆ. ಆ ಥರ ಅದಕ್ಕೆ ಜ್ಞಾನಕ್ಕಿರೋ ಮಹತ್ವ ಭಾರಿ ದೊಡ್ಡದು. ಇತಿ ಭಗವತಃ ತಸ್ಮಿನ್ನೇವ ಅಧಿಕ ಪ್ರೀತಿ ವಚನಾತ್ ಯಮಯ ವೇಷವೃಣುತೆ ತೇನ ಲಭ್ಯ ಇತಿ ತತ್ಪ್ರೀತೇರೇವ ಮೋಕ್ಷ ವಚನಾಚ್ಚ. ಮೋಕ್ಷ ಕೊಡಬೇಕಾದ್ರೆ, ಅತಿ ದೊಡ್ಡ ಕೊಡಬೇಕಾದ್ರೆ ಭಾರಿ ಪ್ರಿಯರಾಗಬೇಕು. ಮೋಕ್ಷ ದೊಡ್ಡ ಪುರುಷಾರ್ಥವಾದ್ದರಿಂದ ಯಾರಿಗೆ ಕೊಡ್ತಾರೆ ಅದನ್ನು? ಅತ್ಯಂತ ಪ್ರಿಯರಾದವರಿಗೆ ಕೊಡ್ತಾರೆ. ದೇರ್ಫೋರ್ ಅತ್ಯಂತ ಪ್ರಿಯರು ಯಾವಾಗ ಆಗ್ತಾರೆ? ಜ್ಞಾನ ಇದ್ದರೆ ಮಾತ್ರ. ಆದ್ದರಿಂದ ಜ್ಞಾನಕ್ಕೆ ಒತ್ತು ಕೊಟ್ಟು ಬಾಳಬೇಕು ಅಂತ ಅರ್ಥ. ನಮ್ಮ ಮನೆಗೆ ಸಾಕಷ್ಟು ದೇವರು ಕೊಟ್ಟಿದೆ ಅಂತ ತಿಳ್ಕೊಂಬೇಡ, ಜ್ಞಾನ ಕೊಟ್ಟಿಲ್ಲ, ದೇವರು ಅತಿ ಪ್ರೀತನಾಗಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಪ್ರೀತನಾಗಿಲ್ಲ ಎಂದು ನಂಬರ್ 1 ಪ್ರೀತಿ ತೋರಿಸಿಲ್ಲ. ಇದು ಏನೂ ಕೊಟ್ಟಿಲ್ಲ, ಜ್ಞಾನ ಕೊಟ್ಟೆ, ಭಾರಿ ಪ್ರೀತರಾಗಿದ್ದಾರೆ ಅಂತ ಅರ್ಥ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ವಿದ್ಯೆ ಒಂದು ಭಾರಿ ಪ್ರಶ್ನೆ. ಸರ್ವಧನ ಪ್ರಧಾನ. ವಿದ್ಯೆಯಿಂದ ಯಾವ ಧನ ಬೇಕಾದ್ರೂ ತಗೋಬೋದು, ಧನದಿಂದ ವಿದ್ಯೆಗೆ ತೊಗೊಳಕ್ಕೆ ಆಗಲ್ಲ. ಫಸ್ಟ್ ಇದ್ರ ಶ್ರೀಮಂತರೆಲ್ಲ ಭಾರಿ ಬುದ್ಧಿವಂತರಾಗಿಬಿಡ್ತಿದ್ರು, ಆಗೋದಿಲ್ಲ. ದೇರ್ಫೋರ್ ಮೋಸ್ಟ್ ಪ್ರೆಷಸ್ ಯಾವುದು ಅಂದರೆ ವಿದ್ಯಾಧನ. ಅದಕ್ಕೆ ಅದಿದ್ದರೆ ಮಾತ್ರ ದೇವರು ಪ್ರೀತನಾಗ್ತಾನೆ. ಆದ್ದರಿಂದ ದೇವರೇ ಅದಕ್ಕೆ ಇದಾಯಿತು. ವಿದ್ಯಾಸರ ಕಥೆ ಹೇಳ್ತಾರೆ. ಭಾರಿ ಬಡತನ ಇತ್ತು, ಭಾರಿ ದೊಡ್ಡ ಜ್ಞಾನ ಬಂತು, ಎಲ್ಲ ಆಯಿತು. ಮನೆ ತುಂಬ ಒಂದ್ಸರಿ ನೋಡ್ತಾರೆ, ಮನೆಯಲ್ಲಿ ಎಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ, ಪ್ರತಿಯೊಂದು ಕೂಡ. ಆಗ ಅವರು ಸಂತೋಷ ಪಡಲಿಲ್ಲಂತೆ. ಕೊಡ್ತಾರೆ ಸದ್ಯ ದೇವರನ್ನ ಇನ್ಮೇಲೆ ಕೈ ಬಿಡ್ಬೋದು, ನಾವೆಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಳಕ್ಕೆ ಹೋಗಲಿಲ್ಲ. ಹೇಳ್ತಾವ್ರೆ, ನೀನೊಲ್ಲಿದ್ದದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೆ. ಇಷ್ಟಕ್ಕಾಗಿ ನಾನು ಕೇಳಿದ್ದ, ನಾನೊಂದು ಇದಕ್ಕೆ ನಾನು ಕೇಳಿದ್ದು ಸಾಧ್ಯ ಇಲ್ಲ. ನನಗೆ ಇದೆಲ್ಲ ಬೇಕಾಗಿಲ್ಲ, ನನಗೇನು ಬೇಕು? ಜ್ಞಾನನೇ ಬೇಕು. ಎಲ್ಲ ಬಾಯಿ ಆಗ್ಬಿಡ್ತಂತ. ಆಮೇಲೆ ಅದಕ್ಕೆ ಅದನ್ನ ಪರೀಕ್ಷೆ ಮಾಡಕ್ಕೆ ಕೊಟ್ಟಿದ್ದು, ಎಲ್ಲ ಬೇಡ ರಿಜೆಕ್ಟ್ ಮಾಡಿಬಿಟ್ಟು. ಕೆಲಸ ಕೇಳಕ್ಕೆ ಹೋದ್ರೆ ಊಟ ಕಳಿಸಿದ್ರೆ ಹೇಗಿರ್ತದೆ? ಕೆಲಸ ಕೇಳಕ್ಕೆ ಹೋಗಿದ್ದಾನೆ, ಫಸ್ಟ್ ಕ್ಲಾಸ್ ಕೆಲಸ ಕೊಡೋಕ್ಕಾಗಲ್ಲ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಸಿಕ್ಕಾಬಿಟ್ಟು ಊಟ ಮಾಡ್ತಾರೆ, ನಂಬರ್ 1 ಕಡಿಮೆ ಇಲ್ಲ. ಮನೆಗೆ ಹೋಗ್ತಾರೆ, ಕೆಲಸ ಆಗಲಿಲ್ಲ ಅಂತಾರೆ. ಅದು ಏನಂತಾರೆ ಅವರು? ಕೆಲಸ ಆಗಲಿಲ್ಲ, ಊಟ ಆಗಿದೆ, ಏನು ಇಷ್ಟ ಹೆಲ್ಸಿ ಆಗಿದೆ, ತಿರುಗಾಗಲಿ. ಅರ್ಥ ಆಯ್ತಾ? ಈಗ ಹೇಗೆ ಅನ್ನ ತಿಂದಮೇಲೆ ಹೇಗೆ ಮತ್ತೆ ಹೋಗೇಬೇಕು, ಬೇರೆ ಎಲ್ಲವೂ ಹೋಗೋದೇ. ಮನೆ ಇತ್ತು, ಯಾರೋ ತಮಾಷೆ ಹೇಳ್ತಿದ್ರು ಹಿಂದೆ, ಈಗಿನ ತುಂಬ ಹಿಂದಿನ ಕಾಲಕ್ಕೆ. ಬೆಂಗಳೂರು ಇತ್ತು, ಮನೆ ನೋಡಿಬಿಟ್ರೆ ಯಾರೋ ಪಂಡಿತರು ನಮ್ಮ ಜೊತೆಗಿದ್ದವರು, ಅಕಸ್ಮಾತ್ ಈ ಮನೆ ದಾನ ಕೊಟ್ಟರೆ ನಮ್ಗೆ ಗತಿ ಇರೋದ್ರು. ಯಾಕೆಂದರೆ ಇದಕ್ಕೆ ಸುಟ್ಟ ಹೊಡಿಬೇಕು ಆಗೋದಿಲ್ಲ, ಈಗ ಪೇಟ್ ನಿಂತಿಲ್ಲ, ಸುಟ್ಟ ಹೊಡ್ಲಿಕ್ಕಾಗಲ್ಲ, ಒಟ್ಟು ಬೇಡ ಅಂತ ಹೇಳ್ಬಿಡ್ತೀವಿ. ಅರ್ಥ ಆಯ್ತಾ? ಈಗ ಆ ಥರ ಇದು, ಅದಕ್ಕೆ ಮಿತಿ ಇಲ್ಲ. ಜ್ಞಾನಕ್ಕಿರೋ ಯಾವುದಕ್ಕೂ ಇಲ್ಲ. ಅದು ಒತ್ತು ಕೊಟ್ಟು ಮಕ್ಕಳನ್ನ ಹಾಗೆ ಬೆಳೆಸ್ಬೇಕು, ತಾನಾಗಿ ಬೆಳಿಬೇಕು. ಆಗ ಒಳ್ಳೆ ಇದು ಬರ್ತದೆ. ಇವತ್ತು ಅದೊಂದು ಏನೋ ಒಂದು ಮೂಲೆಗೊಂದು ಅನ್ವಾಂಟೆಡ್ ಥಿಂಕ್ ಇದ್ದಾಗಿರ್ತದೆ ಜ್ಞಾನ. ಆಗಿರಬಾರ್ದು. ನಚ ಕಶ್ಯ ಯಾತಕ್ಕೆ ತುಂಬ ಪ್ರಶ್ನೆ ಕೇಳ್ತಾರೆ ಪರೀಕ್ಷೆ ಮಾಡಬೇಕಾದ್ರೆ? ಅವನಿಗೆ ಚೆನ್ನಾಗಿ ಅರ್ಥ ಆಗಿದೆ ಕೇಳಬೇಕಾಗಿ. ಚೆನ್ನಾಗಿ ಅರ್ಥ ಆಗಿದೆ ಗೊತ್ತಾಗಬೇಕಾದ್ರೆ ಸುಮ್ಮನೆ ಬಾಯ್ಪಾಠ ಮಾಡಿದ್ರೆ ಹೇಳಿಬಿಟ್ಟ ಪರೀಕ್ಷೆ ಮಾಡೋದಕ್ಕೋಸ್ಕರ ನಿಜವಾದ ಜ್ಞಾನ ಬಂದಿದೆಯಾ ಅಂತ ಹೇಳಬೇಕಾಗಿದೆ. ಅದಕ್ಕೇನು ಮಾಡ್ತಾರೆ? ಬೇರೆ ಬೇರೆ ಆ್ಯಂಗಲಲ್ಲಿ ಕೇಳ್ತಾರೆ. ಅವನು ಎಲ್ಲ ಆ್ಯಂಗಲಲ್ಲಿ ಉತ್ತರ ಕೊಟ್ಟಾಗ ಅವ್ನು ನಿಜವಾದ ತಿಳ್ಕೊಂಡಿದ್ದಾನೆ ಅಂತ. ಒಂದೇ ರೀತಿ ಓದಿನ ಆಗಿಲ್ಲ, ಈ ಕಡೆ ಆಗಿ ಮಾತು ಕೇಳಿದ್ರೆ ಹೇಳ್ತೀನಿ ಅಂತ. ಅದು ಇರೋದು ಇದಲ್ಲ, ಕನ್ವಿನ್ಸ್ ಆಗಿಲ್ಲ ಅವನು. ಹೇಗೆ ಕನ್ವಿನ್ಸ್ ಆದವನು ಹೇಗೆ ಹೊಡೆದ್ರು ಏನು ಮಾಡ್ತಾನೋ ಅವನು? ಎಷ್ಟು ಉಲ್ಟಾ ಪಲ್ಟ ಮಾಡಿದ್ರು ಉತ್ತರ ಕೊಟ್ಬಿಡ್ತಾನೆ.
ಆ ರೀತಿ ಜ್ಞಾನ ಓದಬೇಕು ಯಾವಾಗ. ಲೌಕಿಕದಲ್ಲಿ ಮಿನಿಮೈಸ್ ಮಾಡಬೇಕು. ನಮಗೆ ಧನ ಎಣಿಸ್ಬೇಕಾದ್ರೆ ಹುಷಾರಾಗಿರ್ತೇವೆ. ಯಾತಕ್ಕೆ? ಅದು 1 ರೂಪಾಯಿ ನೋಡಿ ಎಣಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬೇರೆ ಪರವಾಗಿಲ್ಲ. ಯಾತಕ್ಕೆ? ಎಷ್ಟು ಲಾಸ್ ಆಗ್ಬೋದು, ಅಷ್ಟು ತಪ್ಪಾದರೂ ಒಂದು 100 ರೂಪಾಯಿ ಕಟ್ಟಿಗೆ 100 ರೂಪಾಯಿ ಲಾಸ್ ಆಗ್ಬೋದು ಅಷ್ಟೇ. ಅದೇ 2,000 ರೂಪಾಯಿ ನೋಟ್ಟು ಹಾಗೆ ಎಣಿಸ್ಬಿಟ್ರೆ ಒಂದು ಹೆಚ್ಚು ಕಡಿಮೆ ಆದರೂ ಕತೆ ಮುಗಿದೋಗ್ಬಿಡೋದು. ಜ್ಞಾನ ಅಂಬೋದು ಎಷ್ಟು ಅಂತ ಕೇಳಿದರೆ ಅದು ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಸೊ ಅಕ್ಷರಕ್ಕೂ ಎಷ್ಟು ಬೆಲೆ ಇದೆ, ಅಷ್ಟು ಬೆಲೆ ಇದೆ. ಆದ್ದರಿಂದ ಒಂದು ಅಕ್ಷರ ಕೂಡ ಲೋಪವಾಗದಂತೆ ನೋಡಬೇಕು. ನಮ್ಮ ಆಸಕ್ತಿಯಿಂದ ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಉದ್ದೇಶನೇ ಏನಿರಬಾರ್ದು, ಭಾಳ ಕರೆಕ್ಟಾಗಿ ಇಟ್ಕೊಂಡ್ರು. ನಾವು ಕೇರ್ಲೆಸ್ ಆಗಿದ್ದರೆ ಭಾರಿ ಅಪರಾಧ ಅದು. ಆ ದೃಷ್ಟಿಯಲ್ಲಿ ಆಚಾರ್ಯ ಇಷ್ಟು ಕೂಡ ಬಿಡಿಸಿ ಹೇಳಿದರು. ನಚ ಕಶ್ಚಿತ್ ವಿಶೇಷ ಜ್ಞಾನೋಪಪತ್ತೇ ಭಕ್ತ್ಯಾದಿಕಮಿನ ಮುಕ್ತಿ. ಮತ್ತೇನು ಭಾರಿ ಯಾವುದೋ ಕಾರಣಕ್ಕೋಸ್ಕರ ಜ್ಞಾನಗೇನ ಬಂದುಬಿಡುತ್ತೆ ಅಂತ ತಿಳ್ಕೊಂಬೇಡ. ಆದ್ದರಿಂದ ನೀವು ಜ್ಞಾನನೇ ಬೇಕು ಅಂತ ಭಕ್ತಿ ಇಲ್ಲಪ್ಪ ನಮ್ಮಲ್ಲಿ. ಜ್ಞಾನ ಬೇಕಾಷ್ಟೇ ಮುಕ್ತಿ ಆಗುತ್ತಾ? ಆಗೋದಿಲ್ಲ ಅಂತೇಳಿ. ಜ್ಞಾನದಿಂದ ಮುಕ್ತಿ ಅಂತ ಎಲ್ಲಿ ಹೇಳ್ತಾರೋ ಜ್ಞಾನಪೂರ್ವಕ ಭಕ್ತಿಯಿಂದ ಮುಕ್ತಿ ಅಂತ ತಿಳಿಬೇಕೆ ಹೊರತು ಬರೀ ಜ್ಞಾನದಿಂದ ಅಲ್ಲ. ಎಲ್ಲಿ ಬರೀ ಭಕ್ತಿಯಿಂದ ಮಾತ್ರ ಮುಕ್ತಿ ಅಂತ ಹೇಳ್ತಾರೋ ಜ್ಞಾನದ ಬೇಸಿಸ್ ಇದ್ದರೆ ಮಾತ್ರ ಅಂತ ಅರ್ಥ. ಇವೆಲ್ಲ ತಿಳ್ಕೊಳ್ಳದೆ ಹೋದರೆ ಒಂಥರತೆ ಭಕ್ತಿ ಅಂತಾರೆ, ಒಂಥರತೆ ಜ್ಞಾನ ಅಂತಾರೆ, ಒಂಥರತೆ ಅನುಗ್ರಹ ಅಂತಾರೆ. ಏನಿದು ಅಂತ ಕೇಳಿದರೆ 3 ಕರೆಕ್ಟೇ. ರಿಸಲ್ಟು ಭಕ್ತಿ, ಜ್ಞಾನ ಬೇಕು, ಅದಕ್ಕೆ ಕೊಡೋನು ಅನುಗ್ರಹ ಬೇಕು. ಆದ್ದರಿಂದ ನಮ್ಮ ಸೈಡಿಂದ ಭಕ್ತಿ, ಅವ್ರ ಸೈಡಿಂದ ಅನುಗ್ರಹ, ದೇವ್ರ ಸೈಡಿಂದ. ಎಲ್ಲ ಕಡೆಯೂ ಅಷ್ಟೇ. ಅದಕ್ಕೆ ಹಾಗೆ ಹೇಳಿದ್ದಾರೆ. ಅವೆಲ್ಲ ಇದೆ. ಅವ್ನು ನಿಮಗೆ ಕೊಡಲ್ಲ ಅಂದ್ಬಿಟ್ಟ, ಓದೋಯ್ತು. ನಿಮಗೆ ಕೊಡೋಕ್ಕಾಗಲ್ಲ, ಆಗೋದಿಲ್ಲ. ತರಕಾರಿ ಜಗಳ ಮಾಡ್ತಾರೆ, ಜಗಳ ಮಾಡ್ಕೊಂಡು ಹೋಗಿರ್ತಾರಲ್ಲ ಮರು ದಿವಸ, ಹೋದ್ರೆ ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ದಿವಸ ಜಾಸ್ತಿ ಕೊಟ್ಟರು ಕೊಡೋದಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಗಲಾಟೆ ಮಾಡಿದ್ದೀರಿ ಕೊಡೋದಿಲ್ಲ ಅಂದರೆ ನಿಮ್ಮಲ್ಲಿ ಇದೆ, ಅವ್ರು ಕೊಡೋಕ್ಕೆ ಇಷ್ಟ ಇಲ್ಲ. ಅದು ನೆಸಿಟಿ ಇದ್ದರೂ ಕೊಡೋದಿಲ್ಲ. ದೇವ್ರ ನೆಸಿಟಿನೇ ಇಲ್ಲ ಮೊದಲು. ದೇರ್ಫೋರ್ ಭಕ್ತಿ ಮಾತ್ರ ಕೊಡ್ತಾನೆ ಹೊರತು ಬೇರೆದು ಕೊಡೋದಿಲ್ಲ. ಭಿನತ್ತಿ ಕರ್ಮ ಸಂಘಾತಂ ಪ್ರಸನ್ನೋ ಭಗವಾನ್ ಹರಿಹಿ. ಪರಮಾತ್ಮ ಕರ್ಮದ ಪಂಜರವನ್ನು ಬಿಡಿಸೋದು ಯಾವಾಗ ಗುಂಪನ್ನ ಅಂದರೆ ಪ್ರಸನ್ನನಾದಾಗ ಮಾತ್ರ. ಆ ಪ್ರಸನ್ನತೆ ಏನು ನೋಡಿ, ಯಾರೋ ಜೈಲಲ್ಲಿ ಕೇಳ್ಕೊಂಡಿದ್ದಾರೆ ಈಗ, ಹಾಸಿಗೆ ಅನುಭವ ಕೊಟ್ಟಿಲ್ಲ ಅಂತೇಳಿ. ಅದಕ್ಕೂ ಅನುಗ್ರಹ ಬೇಕು, ಕೊಟ್ಟಿದ್ದಾರೆ. ಅದು ರಿಲೀಸ್ ಮಾಡ್ಲಿಕ್ಕೆ ಆ ಅನುಗ್ರಹ ಸಾಲದು. ರಿಲೀಸ್ ಮಾಡಬೇಕಾದ್ರೆ ಅದನ್ನು ಕೇಳೋಗೇ ಇಲ್ಲ, ನೋ ಕೇಳೋದಿಲ್ಲ. ಇದನ್ನು ಕೊಡಿ ಅಂತ ಹೇಳ್ತಾರೆ. ಅದನ್ನು ಕೇಳಿದ್ರೆ ಎಲ್ಲ ಅದ್ರ ಕೊಟ್ಟು ಇದ್ರ ಕೊಟ್ಟು ಬಿಟ್ಟು ಬಿಡಿ ಕೊನೆ ಪಕ್ಷ ಅದು ಕೊಡೋದು ಬರುತ್ತೆ. ಅದಕ್ಕೇನಾಗಿರ್ಬೇಕು, ಭಾರಿ ಅನುಗ್ರಹ ಬೇಕಾದ್ರೆ. ಭಾರಿ ಅನುಗ್ರಹಕ್ಕೆ ಇವರು ಭಾರಿ ಒಳ್ಳೆಯವನಾಗಿರ್ಬೇಕು. ನಿರಪರಾಧಿ ಬಿಡಿ ಅಂತ ಕೇಳೋದು ಬೇರೆ, ಅದು ಅಪರಾಧಿ ಬಿಟ್ಟು ಬಿಡಿ ಅಂದರೆ ನೀವು ಅಪರಾಧಿಗಳಾಗಿ ಅಂತ ಹೇಳಿದಾಗುತ್ತೆ. ಹಾಗೆ ಮಾಡಬಾರ್ದು. ನಚ ದೃಷ್ಟ. ಆದ್ದರಿಂದ ಭಕ್ತಿ ಇರಲೇಬೇಕು ಅಂತ ಅರ್ಥ. ಭಕ್ತಿ ಇಲ್ಲದೆ ಹೋದರೆ ಪ್ಲಾಸ್ಟಿಕ್ ಅಕ್ಕಿ ಬಡಿಸಿದರು. ಫಾರ್ ಯುವರ್ ಇನ್ಫಾರ್ಮೇಷನ್, ಕೃಷ್ಣಾರ್ಪಣ ಪ್ಲಾಸ್ಟಿಕ್ ಅಕ್ಕಿ ಅಂತ ಏನರ್ಥ? ಎಲ್ಲ ಬರೋದು ಬಿಟ್ಬಿಡಿ ಅಂತ ಅರ್ಥ. ಸಿಟ್ಟು ಬರೀ ಬಿಡ್ತಿರೋದಿಲ್ಲ, ಸಿಟ್ಟು ಬರುತ್ತೆ ಅವನಿಗೆ. ಆದ್ದರಿಂದ ಭಕ್ತಿಯೆಲ್ಲ ಯಾವುದಕ್ಕೆ ಕನ್ವರ್ಟ್ ಆಗಬೇಕು? ಜ್ಞಾನ ಪೂರ್ತಿ ಭಕ್ತಿ ಕನ್ವರ್ಟ್ ಆಗಬೇಕು. ಇಲ್ದವ್ರು ಏನು ಉಪಯೋಗ? ಅಕ್ಕಿ ತಿನ್ನಕ್ಕೆ ಸರಿಯಾಗಿ ಬೆಂದಿಲ್ಲ, ತಿನ್ನಕ್ಕಾಗತ್ತಾ? ಅದು ತಿನ್ನಕ್ಕಾಗೋದಿಲ್ಲ. ಅಂದರೆ ಭಕ್ತಿ ಪಕ್ವವಾಗಿಲ್ಲ ಇನ್ನೂ ಕೂಡ, ಉಪಯೋಗ ಬರಲ್ಲ. ಪಕ್ವ ಭಕ್ತಿ ಆಗಬೇಕು. ಆಮೇಲೆ ಓವರ್ ಭಕ್ತಿ ಆಗೋ ಚಾನ್ಸೇ ಇಲ್ಲ. ಆದ್ದರಿಂದ ಪಕ್ವ ಭಕ್ತಿ ಆದ್ರೆ ಸಾಕು. ನಚ ತುಷ್ಟೈವ ತಮ್ಮುಚ್ಯತೆ ನಾಪರೇಣ ಯಾವಾನ್ಯಶ್ಚಾಸ್ತಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ಇತ್ಯಾದಿ ಸಾಮಾನ್ಯ ಆಲಾಪ ಮಾತ್ರೇಣ ದರ್ಶನಸ್ಯ ಅವಿಶೇಷ. ಮತ್ತೆ ಹೇಳಿದ್ರು, ನೋಡಿದರೆ ಮುಕ್ತಿ ಆಗುತ್ತೆ, ನೋಡಿದರೆ ಹಾಗೆ ಆಗುತ್ತೆ, ಏನೇನೋ ಹೇಳಿದ್ದಾರಲ್ಲ. ಅಂದರೆ ಸಾಮಾನ್ಯ ದರ್ಶನ ಆದರೂ ಸಾಕು ಅಂತ ಕಾಣಿಸುತ್ತೆ ಅಂತ ಹೇಳಿದ್ರಲ್ಲ, ಬಿಂಬರೂಪಿ ದರ್ಶನನೇ ಆಗಬೇಕು. ಸ್ವಯೋಗ್ಯ ಯಥಾಯೋಗ್ಯಮೇ ವೈಷ ಆತ್ಮಾನಂ ದರ್ಶಯತಿ ಯಥಾಧಿಕಾರಂ ದೇವೇಭ್ಯೋ ಅಥೋ ಬ್ರಹ್ಮೈವ ಏನಂ ಅಭಿಪಶ್ಯತಿ ಅಥ ಆತ್ಮೈವ ಆತ್ಮಾನಂ ಅಭಿಪಶ್ಯತಿ ಸುಸ್ಥಿರೋ ಹಿ ಏಷ ನಿಯಮ. ದರ್ಶನ ಆಗಲೇಬೇಕು. ನಂಬರ್ 1, ದರ್ಶನದಲ್ಲೂ ತಾರತಮ್ಯ ಇದೆ. ಸ್ವಲ್ಪ ದರ್ಶನ, ಹೆಚ್ಚು ದರ್ಶನ, ಪರಮಾತ್ಮ ದರ್ಶನ, ಕೇಳಿದಾಗೆಲ್ಲ ದರ್ಶನ ತುಂಬ ಇರೋದರಿಂದ ಇದು ಸುಮ್ಮನೆ ಹೇಳಿದ್ದಲ್ಲ. ಏನಿದು? ಮೊದಲೇದಾಗಿ ಬಿಂಬಾಪರೋಕ್ಷನೇ ಆಗಬೇಕು, ಗೊತ್ತಾಯ್ತಾ? ಅದಿಲ್ಲದೆ ಹೋದರೆ ಉಳಿದ ದರ್ಶನ ಅಂತ ಕರೆಯೋದಿಲ್ಲ. ಇದಾಗಬೇಕು. ನ ನಿಯಮ ಇತಿ ದರ್ಶನ ವಿಶೇಷ ನಿಯಮಸ್ಯ ಸುಸ್ಥಿರತ್ವ ವಚನ. ಯಾವಾನ್ಯಶ್ಚಾಸ್ಮಿ ಬ್ರಹ್ಮಣ ಏವ ಜ್ಞಾನೋತ್ಪತ್ತಿ. ನಂಬರ್ ಜ್ಞಾನ, ಒಂದು ಜ್ಞಾನ ಮಾತ್ರ ಬ್ರಹ್ಮದೇವರಿಗೆ ಮಾತ್ರ ಆಗೋದು. ಯಾವಾನ್ ಯಶ್ಚಾಸ್ಮಿ ತತ್ವತ ಎಂಬ ನಂಬರ್ 1 ಜ್ಞಾನ ಆಗೋದು ಬ್ರಹ್ಮದೇವರಿಗೆ, ವಾಯುದೇವರಿಗೆ ಮಾತ್ರ. ರುಜುಗಳಿಗೆ ಬೇರೆಯವರಿಗೆ ಆಗೋದಿಲ್ಲ. ಇವತ್ತು ಎಷ್ಟೇ ಹತ್ರ ದರ್ಶನ ಆದರೂ ಮುಟ್ಟಿ ಬಂದಿದ್ದಾರೆ ದೇವ್ರನ್ನ ಅಂತ ಕೇಳಿ ಹೇಳ್ತಾರೆ ನಿಮಗೆ. ಅದೆಲ್ಲ ಆಗೋದು. ಅರ್ಚಕ್ರ ಬಿಟ್ಟು ಬೇರೆಯವ್ರು ಬಿಟ್ಟಕ್ಕಾಗಲ್ಲ ಅಂತಾರಲ್ಲ. ಅದು ಎಷ್ಟು ಹತ್ರ ಹೋಗಿದ್ರು ಕೂಡ ಏನಿಲ್ಲ, ನೀವು ಮುಟ್ಟಿಲ್ಲ ಎಂಬ ಪಾಯಿಂಟ್ ಇರ್ತದೆ. ಅದಕ್ಕೆ ಎಲಿಜಿಬಿಲಿಟಿ ಬೇರೆಯೇ ಬೇಕು. ಈ 1ನೇ ಗೇಟು, 2ನೇ ಗೇಟು, 3ನೇ ಗೇಟು, ಇದು ಎಲ್ಲ ಹೇಳ್ಬೋದು. ಗೇಟು ಒಳಗೂ ಹೇಳ್ಬೋದು. ಸ್ಪರ್ಶಕ್ಕೆ ಮಾತ್ರ ಯಾರಿಗೆ ಸಾಧ್ಯ? ಅವರಿಗೆ, ಇವರಿಗೆ ಮಾತ್ರ ಸಾಧ್ಯ.
ಸ್ವಲ್ಪ ಜ್ಞಾನ ಬಂದಿದೆಯಾ? ವೃದ್ಧಿ ಆಗ್ತಾನೆ ಇರುತ್ತೆ. ಮೊದಲೆಲ್ಲ ಪರೋಕ್ಷ ಜ್ಞಾನ ವೃದ್ಧಿ, ಅಪರೋಕ್ಷ ಜ್ಞಾನ ಕ್ಲಾರಿಟಿ, ಆಮೇಲೆ ಆಗ ಭಕ್ತಿಯಲ್ಲಿ ಜಾಸ್ತಿ ಆಗುತ್ತೆ, ಆನಂದ ಉನ್ನಾಹಕ್ಕೆ ಅದು ಕಾರಣ ಆಗುತ್ತೆ. ಆದ್ದರಿಂದ ಬೇಕೇ ಬೇಕು. ಸುಸ್ಥಿರೋ ಹಿ ಏಷ ಇತಿ ದರ್ಶನ ವಿಶೇಷ ನಿಯಮಸ್ಯ. ಸುಸ್ಥಿರ ದರ್ಶನ ಆಗಬೇಕು, ದರ್ಶನ ವಿಶೇಷನೂ ಆಗಬೇಕು. ದೇರ್ ಫೋರ್ ಅನ್ಯತ್ಯತ್ರ ಸಾಮಾನ್ಯ ವಿಶೇಷ ಜ್ಞಾನದಲ್ಲಿ ಸಾಮಾನ್ಯ ಜ್ಞಾನ ಸಾಕು ಅಂತಲ್ಲ. ಏನಿರಬೇಕು? ಇವತ್ತು ಪಾಸ್ ಆಗಲಿಕ್ಕೆ 35, ಸೆಕೆಂಡ್ ಕ್ಲಾಸ್ಗೆ 50, ಫಸ್ಟ್ ಕ್ಲಾಸ್ ಇದೊಂದು ವ್ಯವಸ್ಥೆ ಇದೆಯಲ್ಲ, ಆ ಥರನೇ ದರ್ಶನದಲ್ಲೂ ಕೂಡ ತಾರತಮ್ಯ ಇದೆ ಅಂತ ಹೇಳ್ತಾರೆ. ನಚ ಭಗವತಃ ಸರ್ವತ್ರ, ಅದು ನಾಳೆ